ಆಲೂಗಡ್ಡೆ ಪಲ್ಯಲ್ಲಿ ಬರ್ಗರ್ ಮಾಡೋದು ತೋರಿಸಿದ್ದೀನಿ. ಗ್ಯಾಸ್ ಆನ್ ಮಾಡಿ ತವಾ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ಬನ್ನ ಮಧ್ಯ ಕಟ್ ಮಾಡಿ ತವಾದ ಮೇಲೆ ಹಾಕಿ ಒಂದು ಸೈಡ್ ರೋಸ್ಟ್ ಮಾಡಿ, ಹೀಗೆ 2 ಬನ್ನನ್ನು ಹಾಕಿ ರೋಸ್ಟ್ ಮಾಡಿ, ಈಗ ಬನ್ನ ಟರ್ನ್ ಮಾಡಿ ಇದ್ರ ಮೇಲೆ ಖಾರ ಚಟ್ನಿ ಹಚ್ಚಿ 1 ಸ್ಪೂನ್ ಆಲೂಗಡ್ಡೆ ಪಲ್ಯ ಸಹ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ, ಈಗ ಸ್ಲೈಸ್ ಆಗಿ ಕಟ್ ಮಾಡಿರೋ ಈರುಳ್ಳಿ, ಸ್ಲೈಸ್ ಆಗಿ ಕಟ್ ಮಾಡಿರೋ ಟೊಮೆಟೊ ಹಾಗೂ ಸ್ಲೈಸ್ ಆಗಿ ಕಟ್ ಮಾಡಿರೋ ಕುಕುಂಬರ್ ಇಟ್ಟು ಈಗ ಇದ್ರ ಮೇಲೆ ಚಾಟ್ ಮಸಾಲ ಹಾಕಬೇಕು. ನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಈಗ ವೆಜ್ ಮಯೋನೀಸ್ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಸಾಸ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಬನ್ನ ಕ್ಲೋಸ್ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈಗ ಕ್ವಿಕ್ ಆಗಿ ಆಲೂಗಡ್ಡೆ ಪಲ್ಯ ವೆಜ್ ಬರ್ಗರ್ ರೆಡಿ ಟು ಈಟ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಸ್ಟಫಿಂಗ್ ಬೇಕಾದರೆ ಇನ್ನೂ ಬೇರೆ ಥರ ವೆಜಿಟೇಬಲ್ನ ಹಾಕಬಹುದು. ನೋಡಿ, ಈ ಥರ ಸೂಪರಾಗಿ ಕ್ವಿಕ್ಕಾಗಿ ವೆಜ್ ಬರ್ಗರ್ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ ಇದ್ದರೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಈ ಥರ ಕ್ವಿಕ್ ಸ್ನ್ಯಾಕ್ಸಿಗೆ ನನ್ನ ಪೇಜ್ನ ಫಾಲೋ ಮಾಡಿ.